ನಟಿ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ವೈಶಾಖ್ ಸಾವಿಗೀಡಾಗಿರುವುದು. ನಟಿಯ ಅಪಾರ್ಟ್ಮೆಂಟ್ನಲ್ಲಿ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರೋದು. ರಾಜರಾಜೇಶ್ವರಿ ನಗರದಲ್ಲಿದೆ ಈ ನಟಿಯ ಅಪಾರ್ಟ್ಮೆಂಟ್. ವೈಶಾಖ್ ಮೃತದೇಹ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿಯಾಗಿದ್ರು ಈ ನಟಿ. ಅರವಿಂದ ರೆಡ್ಡಿ ಅವರ ಮೇಲೆ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು, ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಈ ವೈಶಾಖ್ ಹೆಸರು ಕೂಡ ಕೇಳಿಬಂದಿರುತ್ತೆ. ಅದೇ ವೈಶಾಖ್ ಈಗ ನೇಣಿಗೆ ಶರಣಾಗಿದ್ದಾರೆ. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಇಂಥ ಒಂದು ಘಟನೆಗಳು ಸಂಭವಿಸಿದ ಸಂದರ್ಭದಲ್ಲಿ. ನಟಿ ಕೃಷಿ ತಾಪಂಡ ವಾಸವಿರುವಂತಹ RR ನಗರದ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ಅವರ 45 ವರ್ಷದ ಗೆಳೆಯ ವೈಶಾಖ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು. ರಾತ್ರಿಯೇ ಸಂಭವಿಸಿದೆ ಇದು ಅಂತ ಹೇಳಲಾಗ್ತಾ ಇದೆ. ನಿನ್ನೆ ರಾತ್ರಿ ಬಂಗಾರಪ್ಪ ಗುಡ್ಡೆ ಬಳಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ನಡೆದಿದೆ. ವಿಷಯ ತಿಳಿದ ತಕ್ಷಣ RR ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ವೈಶಾಖ್ ಮತ್ತು ಕೃಷಿ ತಾಪಂಡ ವಿರುದ್ಧ ಅರವಿಂದ ರೆಡ್ಡಿ ದೂರು ಕೂಡ ಕೊಟ್ಟಿರ್ತಾರೆ. ಈ ದೂರಿನ ಸಂಬಂಧ ವೈಶಾಖ್ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. AVR ರೆಡ್ಡಿ ನೀಡಿದ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಮತ್ತು ಅವರ ಪತ್ನಿ ನಡುವೆ ಆಗಾಗ ಕಲಹ ಕೂಡ ನಡೆಯುತ್ತಿತ್ತು ಅಂತ ಹೇಳಲಾಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಕೃಷಿ ತಾಪಂಡ ಮತ್ತು ಅರವಿಂದ್ ರೆಡ್ಡಿ ಅವರ ವಿವಾದದ ಸಂದರ್ಭದಲ್ಲಿ ಕೇಳಿ ಬಂದಂತಹ ಹೆಸರು ಈ ವೈಶಾಖ್. ಈಗ ವೈಶಾಖ್ ಸ್ವತಃ ಕೃಷಿ ತಾಪಂಡ ಅಪಾರ್ಟ್ಮೆಂಟಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದಾದರೆ ಬಹಳಷ್ಟು ಪ್ರಶ್ನೆಗಳು. ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಯಾವಾಗ ಆಗಿರೋದು ಘಟನೆ? ಡೆತ್ ನೋಟ್ ಏನಾದರೂ ಇದೆಯಾ? ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ? ದಿವ್ಯಾ, ನಟಿ ಕೃಷಿ ತಪ್ಪಂಡ ವಾಸವಾಗಿರುವಂತಹ RR ನಗರದ ಈ ಎಲಿಗೇಟ್ ಅಪಾರ್ಟ್ಮೆಂಟ್ ಅಲ್ಲಿ ಈ 45 ವರ್ಷದ ಅವರ ಗೆಳೆಯ ವೈಶಾಖ್ ನೇಣು ಬಿಗಿದುಕೊಂಡು ಈಗ ಆತ್ಮಹತ್ಯೆ ಶರಣಾಗಿರುವಂತದ್ದು. ನಿನ್ನೆ ರಾತ್ರಿ ಬಂಗಾರಪ್ಪ ಗುಡ್ಡೆ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ನಡೆದ್ಬಿಟ್ಟಿದೆ. ಇನ್ನು ಸ್ಥಳಕ್ಕೆ RR ನಗರ ಪೊಲೀಸರು ಕೂಡ ಧಾವಿಸಿ ಪರಿಶೀಲನೆ ನಡೆಸಿ ಮೃತದೇಹವನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಯ ಮಾರ್ಚರಿಗೆ ರವಾನೆ ಮಾಡಿದ್ದಾರೆ. ಇದು ಪ್ರಮುಖವಾಗಿ ವೈಶಾಖ್ ಮತ್ತು ಕೃಷಿ ತಾಪಂಡ ವಿರುದ್ಧವಾಗಿ ಈ ಹಿಂದೆ ಈ ಉದ್ಯಮಿ AVR ರೆಡ್ಡಿ ಏನಿದ್ದಾರೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಕೃಷಿ ತಾಪಂಡ ಮತ್ತು AVR ನಡುವಿನ ಒಂದು ವಿವಾದ ಏನಾಗಿತ್ತು ಅದು ದೊಡ್ಡ ಮಟ್ಟಕ್ಕೆ ಸೌಂಡ್ ಕೂಡ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಒಂದು ಕೌಂಟರ್ ಕಂಪ್ಲೇಂಟ್ ಅನ್ನ ಈ AVR ಕೊಟ್ಟಿರ್ತಾರೆ. ಹೀಗಾಗಿ ಈ ವೈಶಾಖ್ ಹೆಸರು ಕೂಡ ಈ ಒಂದು ಪ್ರಕರಣದಲ್ಲಿ ತಳಕು ಹಾಕೊಂಡಿತ್ತು. ಅಂದಿನಿಂದ ಇಂದಿನವರೆಗೂ ಕೂಡ ದೊಡ್ಡ ಮಟ್ಟಕ್ಕೆ ವೈಶಾಖ್ ಮನೆಯಲ್ಲಿ ಗಲಾಟೆ ನಡೀತಿತ್ತಂತೆ. ಅಂದ್ರೆ ಆ ವೈಶಾಖ್ ಅವರ ಪತ್ನಿ ಇದನ್ನ ಸಾಕಷ್ಟು ಬಾರಿ ಈ ವಿಷಯವನ್ನ ಇಟ್ಕೊಂಡು ಗಲಾಟೆ ಮಾಡಿದ್ರು ಅನ್ನುತ್ತಾ ಹೇಳಲಾಗ್ತಾ ಇದೆ. ಹೀಗಾಗಿ ಕೌಟುಂಬಿಕ ಕಲಹದಿಂದಾಗಿ ಪತ್ನಿಯೊಂದಿಗೆ ವೈಮನಸ್ಸಾಗಿ ಈ ವೈಶಾಖ್ ಏನಿದ್ದಾರೆ ನಟಿ ಕೃಷಿ ಅವರ ಮನೆಗೆ ಬಂದು ಇರ್ತಾ ಇದ್ರಂತೆ. ಹೀಗಾಗಿ ಎಂದಂತೆ ನಿನ್ನೆ ಕೂಡ ಅವರು ಮನೆಗೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಕೊಠಡಿಗೆ ಹೋದಂತಹ ಈ ವೈಶಾಖ್ ಏನಿದ್ದಾರೆ ರಾತ್ರಿ ನೇಣು ಬಿಗಿದುಕೊಂಡಿದ್ದಾರೆ ಮತ್ತು ಈ ಒಂದು ಘಟನೆ ಬೆಳಗಿನ ಜಾವ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಕೃಷಿ ತಾಪಂಡ ಅವರನ್ನು ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ. ಸ್ವತಃ ಅವರೇ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ಅವರ ಮನೆಯಲ್ಲೇ ಅಪಾರ್ಟ್ಮೆಂಟ್ ನಲ್ಲೇ ಇದ್ಕೊಂಡು ಆತ್ಮಹತ್ಯೆ ಶರಣಾಗಿರೋದ್ರಿಂದ ಅವರನ್ನ ಆಸ್ ಯೂಶುವಲ್ ಕರೆಸಿ ವಿಚಾರಣೆಯನ್ನು ಕೂಡ ನಡೆಸಬೇಕಾಗುತ್ತೆ. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಈ ವೈಯಕ್ತಿಕ ಕಾರಣಗಳು ಅಂದ್ರೆ ಪತ್ನಿಯೊಂದಿಗಿನ ಕಲಹ ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ AVR ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಇವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಆ ಸಂಬಂಧ ಮತ್ತು ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇನ್ನಷ್ಟೇ ಕನ್ಫರ್ಮ್ ಆಗುತ್ತೆ. ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಯಾವುದೇ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕಂಪ್ಲೀಟ್ ಆಗಿ ತನಿಖೆಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಇಷ್ಟು ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಕೂಡ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಈ ವೈಶಾಖ್ ಆತ್ಮಹತ್ಯೆಯಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಪೊಲೀಸರು ಕೂಡ ಅವರ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಳ್ಬೇಕಾಗುತ್ತೆ. ಯಾರಿಗೆ ಕೊನೆಯದು ಕಾಂಟ್ಯಾಕ್ಟ್ ಮಾಡಿದ್ರು, ಯಾರಿಗೆ ಟೆಕ್ಸ್ಟ್ ಮಾಡಿದ್ರು ಮತ್ತು ಯಾರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು ಅಥವಾ ಕೃಷಿ ತಾಪಂಡ ಬಳಿ ಏನಾದ್ರು ಹೇಳ್ಕೊಂಡಿದ್ರ ಈ ಬಗ್ಗೆ
ತಮಗಾಗಿರುವಂತಹ ನೋವೇನು ಮತ್ತು ವೈಯಕ್ತಿಕವಾಗಿ ಏನಾದ್ರೂ ಹಣದ ವ್ಯವಹಾರ ಇತ್ತ, ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಪೊಲೀಸರು ತನಿಖೆ ನಡೆಸಬೇಕಾಗತ್ತೆ. ಮತ್ತು ಕಂಪ್ಲೇಂಟ್ ಯಾರು ಕೊಡ್ತಾರೆ, ಈಗ ಕೃಷಿ ತಪ್ಪಂಡ ಕೊಡ್ತಾರೆ ಅಥವಾ ಅವರ ಪತ್ನಿ ಏನಾದ್ರೂ ಕೂಡ ಯಾರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರೆ ಮತ್ತು ಆತ್ಮಹತ್ಯೆಗೆ ಯಾರಾದ್ರೂ ಪ್ರಚೋದನೆ ಕೊಟ್ಟನಾರೋ ಅನ್ನೋ ಆಂಗಲ್ ನಲ್ಲೂ ಕೂಡ ಪರಿಶೀಲನೆ ನಡೆಸಬೇಕಾಗತ್ತೆ. ಹೀಗಾಗಿ ಪ್ರಾಥಮಿಕ ಹಂತದಲ್ಲಿ ಕೇವಲ ಆತ್ಮಹತ್ಯೆ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಂತರ ಕೆಲವೊಂದು ವಿಷಯಗಳು ಕೂಡ ಗೊತ್ತಾಗಬೇಕಾಗತ್ತೆ. ಆನಂತರ ಪೊಲೀಸರ ತನಿಖೆಯ ನಂತರ ನಿಖರ ಕಾರಣ ಈ ಆತ್ಮಹತ್ಯೆಗೆ ಏನು ಅಂತ ಗೊತ್ತಾಗಬೇಕಾಗಿದೆ. ದಿವ್ಯಾ, ಯಾರು ಇಲ್ಲದ ವೇಳೆ ಅಂದ್ರೆ ಸ್ವತಃ ಕೃಷಿ ತಾಪಂಡ ಕೂಡ ಇರ್ಲಿಲ್ವಾ? ಜೊತೆಗೆ ಮೊದಲು ನೋಡಿದ್ ಯಾರು? ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಈಗ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನು ಪ್ರತ್ಯೇಕವಾದಂತಹ ಕೊಠಡಿಯಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆ ವೇಳೆ ಕೃಷಿ ತಪ್ಪಣ್ಣ ಮನೇಲಿ ಇದ್ರಾ ಇಲ್ವೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಬೆಳಗ್ಗೆ ಈ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿನೇ ಕೃಷಿ ತಪ್ಪಣ್ಣನೇ ಸ್ವತಃ ಈ ಮಾಹಿತಿ ಕೊಟ್ರ ಅಥವಾ ಮನೆಯಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಏನಾದ್ರು ಮಾಹಿತಿ ಕೊಟ್ರ ಅನ್ನೋ ಆಂಗಲ್ ಕೂಡ ಪರಿಶೀಲನೆ ಗೊತ್ತಾಗಬೇಕಾಗುತ್ತೆ. ಸದ್ಯಕ್ಕಂತೂ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸ್ವತಃ ಕೃಷಿ ತಪ್ಪಣ್ಣ ಅವರೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದು ಇನ್ನಷ್ಟೇ ಕನ್ಫರ್ಮ್ ಆಗ್ಬೇಕಾಗಿದೆ. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ನಟಿ ಕೃಷಿ ತಾಪಣ್ಣ ವಾಸವಿರುವಂತಹ RR ನಗರದ ಎಲಿಗೇಟ್ ಅಪಾರ್ಟ್ಮೆಂಟ್ನಲ್ಲಿ ಅವರ 45 ವರ್ಷದ ಗೆಳೆಯ ವೈಶಾಖ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿನ್ನೆ ರಾತ್ರಿಯೇ ನಡೆದಿರುವಂಥ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಬೆಳಗಿನ ಜಾವ ವಿಷಯ ಗೊತ್ತಾಗಿದೆ. ನಂತರ ಪೊಲೀಸ್ನವರು ಇದರ ಬಗ್ಗೆ ಪ್ರಾಥಮಿಕ ಹಂತದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ವೈಶಾಖ್ ಅವರ ಹೆಸರು ಯಾವಾಗ ಕೇಳಿಬಂದಿತ್ತು ಅಂತ ನೋಡೋದಾದರೆ ಈ ಹಿಂದಿನ ಪ್ರಕರಣವನ್ನು ನಾವು ರಿಕಾಲ್ ಮಾಡಬೇಕಾಗತ್ತೆ. ಈ ಕೃಷಿ ತಾಪಂಡ ಮತ್ತು ಉದ್ಯಮಿ AVR ರೆಡ್ಡಿ ಇವರಿಗೆ ಸಂಬಂಧಪಟ್ಟಂತಹ ವಿವಾದ ಜಗಜ್ಜಾಹೀರಾಗಿತ್ತು. ಆ ಸಂದರ್ಭದಲ್ಲಿ AVR ರೆಡ್ಡಿ ವೈಶಾಖ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು. ಸೊ ಅದೇ ವೈಶಾಖ್ ಈಗ ಆತ್ಮಹತ್ಯೆಗೆ ಶರಣಾಗಿರೋದು. ಅದು ಎಲ್ಲಿ? ಕೃಷಿ ತಾಪಂಡ ನಿವಾಸದಲ್ಲಿ. ಯಾರೂ ಇಲ್ಲದ ವೇಳೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಪ್ರತ್ಯೇಕವಾದಂಥ ರೂಮ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದ? ಬೆಳಗಿನ ಜಾವ ಈ ಇನ್ಫಾರ್ಮೇಷನ್ ಏನಾದರೂ ಗೊತ್ತಾಯ್ತಾ? ಡೆತ್ ನೋಟ್ ಏನಾದರೂ ಬರೆದಿಟ್ಟಿದ್ದಾರಾ? ಹೀಗೆ ಹಲವು ಪ್ರಶ್ನೆಗಳು ಖಂಡಿತವಾಗ್ಲೂ ಇದ್ದೇ ಇದೆ. ಪ್ರಾಥಮಿಕ ಹಂತದ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ ಆಧಾರದಲ್ಲಿ ನೋಡೋದಾದರೆ ಇದು ಬೆಳಗಿನ ಜಾವ ಆಗಿರುವಂಥದ್ದು. ಬೆಳಗಿನ ಜಾವ ಪೊಲೀಸ್ನವ್ರಿಗೆ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಪ್ರಾಥಮಿಕ ಹಂತದ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕೃಷಿ ತಾಪಂಡ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇದೆ ಮತ್ತು ಪತ್ನಿಯ ಜೊತೆ ಆಗಾಗ ಇದೇ ವಿಚಾರಕ್ಕೆ ಒಂದಷ್ಟು ಜಗಳಗಳು ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ.